ಹರಡಿ ಬಿದ್ದಿದೆ. ಹಾಗೇನೆ ಯಾವ ರೀತಿನಲ್ಲಿ ಇಡೀ ಘಟನೆ ನಡೀತು ಪ್ರತ್ಯಕ್ಷದರ್ಶಿಗಳು ಬಂದು ವಿವರಿಸ್ತಾ ಇದ್ದಾರೆ. ಏನಾಯ್ತು, ಅವ್ರ ಕಣ್ಣೆದುರಿಗೆ ಏನನ್ನ ನೋಡಿದ್ರು ಅನ್ನೋದನ್ನ ವಿವರಿಸ್ತಾ ಇದ್ದಾರೆ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಪ್ರಧಾನಿ ಮೋದಿ ಅವರು ಪಡ್ಕೊಳ್ತಾ ಇದ್ದಾರೆ. ಏನಾಯ್ತು ಅನ್ನುವಂಥದ್ದನ್ನ ಇದು ನಿಜಕ್ಕೂ ಒಂದು ರೀತಿನಲ್ಲಿ ಇಟ್ಸ್ ನಾಟ್ ಈಸಿ ಟು ಡೈಜೆಸ್ಟ್. ಇದನ್ನ ತಗೊಳಕ್ಕೆ ಭಾರತ ಇಷ್ಟೊಂದು ಅಡ್ವಾನ್ಸ್ಮೆಂಟ್ ನ ಯುಗದಲ್ಲಿ ಇರುವಾಗ, ನಾವು ಒಂದು ಇಡೀ ಯುದ್ಧವನ್ನೇ ವೆಲ್ ಮ್ಯಾನೇಜ್ಡ್ ಆಗಿ ನಾವು ಎದುರಿಸೋದಕ್ಕೆ ತಯಾರಿರುವಾಗ ಒಂದು ವಿಮಾನ ದುರಂತ ಹೀಗೆ ಸಂಭವಿಸುತ್ತೆ ಅಂತ ಅಂದ್ರೆ ನಿಜಕ್ಕೂ ಇದು ಅತ್ಯಂತ ವಿಷಾದಕರ ಘಟನೆ. ವಿಮಾನದ ಭಾಗಗಳಲ್ಲಿ ಸುತ್ತಮುತ್ತ ಎಲ್ಲ ಹರಡಿ ಬಿದ್ದಿರೋದು, ಇಡೀ ಕಟ್ಟಡ ಯಾವ ರೀತಿನಲ್ಲಿ ಹೊತ್ತಿ ಉರಿದಿರೋದು ಗೊತ್ತಾಗತ್ತೆ. ಧೂಳು ಮತ್ತೆ ಹೊಗೆಯಿಂದಾಗಿ, ಬೂದಿಯಿಂದಾಗಿ ಇಡೀ ಕಟ್ಟಡ, ಸುತ್ತಮುತ್ತಲಿನ ಕಟ್ಟಡಗಳು ನೋಡಿ ಎಷ್ಟು ದೂರದವರೆಗೆ ಎಷ್ಟು ಪವರ್ಫುಲ್ ಆಗಿರ್ಬೇಕು ಆ ಸ್ಫೋಟ. ಆ ವಿಮಾನದ ಆ ಒಂದು ತೈಲ ಏನಿದೆಯಲ್ಲ ಹೊತ್ತಿ ಉರಿದಿರ್ತಕ್ಕಂಥದ್ದು, ಫ್ಯೂಯಲ್ ಹೊತ್ತಿ ಉರಿದಿರ್ತಕ್ಕಂಥದ್ದು ಎಷ್ಟು ಸ್ಟ್ರಾಂಗ್ ಆಗಿ ಇದ್ದಿರಬೇಕು ಇಷ್ಟೆಲ್ಲ ಆಗಬೇಕು ಅಂತಂದ್ರೆ ಅಂತ. ನಿಜಕ್ಕೂ ಭಾರತ ಕಂಡು ಕೇಳರಿದ ಒಂದು ದುರಂತ ಇದು. ನಡಿಬಾರ್ದಾಗಿತ್ತು ಹೀಗೆ, ಆದ್ರೆ ನಡೆದಿದೆ. ಏನು ಕಾರಣ, ಯಾಕೆ ನಾವು ಇಷ್ಟೊಂದು ಜೀವಗಳನ್ನ ಕಳ್ಕೊಳ್ಬೇಕಾಯ್ತು ಅನ್ನುವಂಥದ್ರ ಕುರಿತಾಗಿ ಗಂಭೀರವಾದಂತಹ ತನಿಖೆಯನ್ನ ಕೇಂದ್ರ ವಿಮಾನಯಾನ ಸಚಿವಾಲಯ ಮಾಡಬೇಕಾಗತ್ತೆ. ಪ್ರಧಾನಿ ಮೋದಿ ಸ್ವತಃ ಸ್ಥಳಕ್ಕೆ ವಿಸಿಟ್ ಮಾಡ್ತಾ ಇದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏವಿಯೇಷನ್ ಎಕ್ಸ್ಪರ್ಟ್ಸ್ ಇದ್ದಾರೆ ಅಲ್ಲಿ, ಹಾಗೇನೆ ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಆಫೀಸರ್ಸ್ ಇದ್ದಾರೆ, ಸಂಬಂಧಪಟ್ಟ ಸಚಿವರುಗಳಿದ್ದಾರೆ, ರಾಜ್ಯ ಸರ್ಕಾರದ ಸಚಿವರುಗಳಿದ್ದಾರೆ. ಪ್ರಧಾನಿ ಮೋದಿ ಅವರ ತವರು ನೆಲ ಗುಜರಾತ್ನ ಅಹಮದಾಬಾದ್, ಇಲ್ಲಿ ಸಂಭವಿಸಿರ್ತಕ್ಕಂಥ ಈ ಒಂದು ದುರಂತ ಅದೆಷ್ಟರ ಮಟ್ಟಿಗೆ ಒಂದು ರೀತಿಯ ಜಂಘಾಬಲವನ್ನೇ ಉಡುಗಿಸಿದೆ ಅಂತ ಹೇಳ್ತಾರಲ್ಲ, ಆ ರೀತಿ ನಮ್ಮ ಮೊರಲ್ನ ಬಹಳ ಡೌನ್ ಮಾಡಿಬಿಡುತ್ತೆ ಇಂತಹ ದುರಂತಗಳು. ನೆಕ್ಸ್ಟ್ ಟೈಮ್ ನೀವು ಫ್ಲೈ ಮಾಡ್ತಾ ಇರುವಾಗ ಯಾ ಕ್ಷಣ ಏನೋ ಅನ್ನೋ ಒಂದು ಚಿಕ್ಕ ಭಾವನೆ ಆದ್ರೂ ನಿಮ್ಮ ಮನಸ್ಸಲ್ಲಿ ಬಂದ್ರೆ ಆಶ್ಚರ್ಯ ಇಲ್ಲ. ಹಾಗಾಗಿ ಇಂಥ ದುರಂತಗಳು ಸಂಭವಿಸಬಾರದು. ಈಗಾಗಲೇ ಬಹಳ ಸರಿಯಾಗಿ ನಮ್ಮ ಅತಿಥಿ ಗಿರೀಶ್ ಲಿಂಗಣ್ಣ ಅವರು ಹೇಳ್ತಾ ಇದ್ರು ನೋಡಿ, 13 ಕಿಲೋಮೀಟರ್ ದೂರದಲ್ಲಿ ಈ ತರ ಹೈರೈಸ್ ಬಿಲ್ಡಿಂಗ್ಗಳು ಇರಬಾರ್ದು. ಅದು ಬಾಂಬೆ ಹೈಕೋರ್ಟ್ ಆರ್ಡರ್ ಇದೆ, ಇರಬಾರ್ದು. ಕಾಮನ್ ಸೆನ್ಸ್ ಅದು. ಅಲ್ಲಿ ನೀವು ಆಹಾರ ತಂದು ಹಾಕ್ತೀರಿ, ಮತ್ತಿನ್ನೇನೋ ತಂದು ಹಾಕ್ತೀರಿ, ಅಲ್ಲಿ ಹಕ್ಕಿಗಳು ಬರ್ತವೆ, ಬರ್ಡ್ ಹಿಟ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಇರಬಾರ್ದು. ಸುಮಾರು 13 ಕಿಲೋಮೀಟರ್. ಬೆಂಗಳೂರಿನಲ್ಲಿ ಏರ್ ಶೋ ಆದಾಗ ಮಾಂಸ ಮಾರಾಟವನ್ನು ನಿಷೇಧ ಮಾಡಿದ್ರು. ಅಲ್ಲಿ ಏರ್ ಶೋ ನಡೆಯುವಂತಹ ಸ್ಥಳದಿಂದ ಸುಮಾರು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ಮಾಂಸ ಮಾರಾಟ ಕೂಡ ಇರಬಾರ್ದು ಅಂತ ನಿಷೇಧ ಮಾಡಿದ್ರು. ಹಾಗಿರುವಾಗ ಪ್ರತಿನಿತ್ಯ ಸಾವಿರಾರು ಜನಗಳ ಜೀವದ ಪ್ರಶ್ನೆ ಇದು. ಅಂಥದ್ರಲ್ಲಿ ಏರ್ಪೋರ್ಟ್ ಪಕ್ಕದಲ್ಲೇನೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಹೈರೈಸ್ ಬಿಲ್ಡಿಂಗ್ಗಳು. ಇನ್ನಾದ್ರೂ ಇದು ಬದಲಾಗತ್ತಾ? ಭಾರತದಲ್ಲಿ ಏವಿಯೇಷನ್ ಇನ್ಫ್ರಾಸ್ಟ್ರಕ್ಚರ್ ಇನ್ನಾದ್ರೂ ಇಂಪ್ರೂವ್ ಆಗತ್ತಾ? ಪ್ರಧಾನಿ ಮೋದಿ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀರಾ, ನೇರ ಪ್ರಸಾರದ ದೃಶ್ಯಗಳು. ಲೆಟ್ಸ್ ಗೆಟ್ ಬ್ಯಾಕ್ ಟು ಗಿರೀಶ್ ಲಿಂಗಣ್ಣ. ಗಿರೀಶ್ ಲಿಂಗಣ್ಣ ಅವರೇ, ಕೊನೆಯದಾಗಿ ಏನ್ ಹೇಳೋಕ್ ಬಯಸ್ರಿ? ಇಂಥ ದುರಂತಗಳು ಮತ್ತೆ ಆಗಬಾರದು ಅಂತ ಅಂದ್ರೆ ನಾವು ಇನ್ನು ಏನ್ ಯುದ್ಧದಲ್ಲಿ ದಂಡಿಗೆ ಎದಿರಲಿಲ್ಲ, ದಾಳಿಗೆ ಎದಿರಲಿಲ್ಲ ಅನ್ನಂಗೆ ಪಾಕಿಸ್ತಾನ ಜೊತೆ ಅಷ್ಟೆಲ್ಲ 3-4 ದಿನ ಯುದ್ಧ ನಾವು ಇಷ್ಟು ಪ್ರಾಣಗಳು ಕಳ್ಕೊಳ್ಳಿಲ್ಲ, ಒಂದು ಏರ್ ಕ್ರಾಶ್ ಅಲ್ಲಿ ಕಳ್ಕೊಂಡ್ಬಿಟ್ವಿ. ಸೊ ನಾನು ಹೇಳ್ತೀನಲ್ಲ, ಫಸ್ಟ್ ನಮ್ದು ವಾಟ್ ದಿ ಏರ್ಪೋರ್ಟ್ ನಾರ್ಮ್ಸ್ ಇದೆಯಲ್ಲ, ಫಸ್ಟ್ ಅದನ್ನ ಫಾಲೋ ಮಾಡಬೇಕು. ಸಿ ಸಮಥಿಂಗ್ ಲೈಕ್ ಬರ್ಡ್ ಇಟ್, ಅದನ್ನ ಕಂಟ್ರೋಲ್ ಮಾಡಬಹುದು ಟು ಸರ್ಟನ್ ಎಕ್ಸ್ಟೆಂಟ್. ಇಫ್ ಅಟ್ ಆಲ್ ಇಟ್ಸ್ ದೇರ್. ಹೇಳ್ತಾ ಇಲ್ಲ ಬರ್ಡ್ ಇಟ್ಟೆ ಆಗಿದೆ ಅಂತ. ಇಫ್ ಅಟ್ ಆಲ್ ಇಟ್ಸ್ ದೇರ್, ವಿ ಹ್ಯಾವ್ ಟು ನಮ್ ಕೈಲಿ ಏನೇನ್ ಸಾಧ್ಯವಾಗುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು. ವೆದರ್ ದೇರ್ ಇಸ್ ಎ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್, ಬಿಕಾಸ್ ಫ್ಯೂ ಪೀಪಲ್ ಹ್ಯಾಡ್ ಆಲ್ರೆಡಿ ವಿಸಲ್ ಬ್ಲೋವರ್ಸ್ ರೈಸ್ ಮಾಡಿದ್ರು, ದೇರ್ ಇಸ್ ಎ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇನ್ 787 ಅಂತ. ಬಟ್ 787 ಅಂತ ಯಾವ ವಿಧವಾದ ಆಕ್ಸಿಡೆಂಟ್ಸ್ಗೂ ಎಲ್ಲೂ ಪ್ರೋನ್ ಆಗಿಲ್ಲ. ಬಟ್ ಫ್ಯೂ ಪೀಪಲ್ ಹ್ಯಾಡ್ ವಿಸಲ್ ಬ್ಲೋಡ್ ದಟ್ ದೇರ್ ಇಸ್ ಎ ಪ್ರಾಬ್ಲಮ್ ಇನ್ ದ ಅಸೆಂಬ್ಲಿ. ಕೆಲವು ಕಾಂಪೋನೆಂಟ್ಸ್ ಹಂಗಂಗೆ ಬಿಟ್ಬಿಡ್ತಾರೆ, ಕೆಲವು ಹ್ಯಾಮರ್ಸ್ ಹಂಗಂಗೆ ಬಿಟ್ಬಿಡ್ತಾರೆ. ಈ ತರ ಎಲ್ಲ ಪ್ರಾಬ್ಲಮ್ಸ್ ಬಂದಿತ್ತು 787 ಅಲ್ಲಿ. ಬಟ್ ಮೇಜರ್ ಆಕ್ಸಿಡೆಂಟ್ಸ್ ನಾವು ನೋಡಲಿಲ್ಲ. ವೆದರ್ ಇಟ್ಸ್ ಎ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್, ದೆನ್ ಇಟ್ಸ್ ಎ ಸೀರಿಯಸ್ ಆಗಿ ಅಲಿಗೇಷನ್ಸ್. ಬಿಕಾಸ್ ಇದಾಗಲೇ 11 ವರ್ಷ ಆಗಿತ್ತು ಏರ್ಕ್ರಾಫ್ಟ್, ಬಟ್ ಇದು ರೀಫರ್ಬಿಶ್ ಆಗಿತ್ತು 2024 ಅಲ್ಲಿ. ಬಟ್ ಯಾವ ತರ ರೀಫರ್ಬಿಶ್ ಆಗಿತ್ತು, ಟು ವಾಟ್ ದ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಫಾರ್ ಮೆಟ್ ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ದ ಪೈಲಟ್ಸ್, V1 ಸ್ಪೀಡ್ ಕರೆಕ್ಟ್ ಇತ್ತಾ, ಆ ಟೇಕ್ ಆಫ್ ಸ್ಪೆಸಿಫಿಕೇಶನ್ಸ್ ಕರೆಕ್ಟ್ ಇತ್ತಾ, all this has to go through investigations. Just by sitting here we cannot predict so many things. ಇಲ್ಲ ಆ ಪೈಲಟ್ ಫೆಟರ್ನಿಟಿಗೆ ನಾವೊಂದು ತಪ್ಪು ಸಂದೇಶ ಕೊಟ್ಟಂಗಾಗತ್ತೆ. ನಾವು ಹಿಂಗಾಗಿತ್ತು, ಪೈಲಟ್ ಹಿಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ಅವೆಲ್ಲ ಹೇಳಕ್ ಆಗಲ್ಲ. ನೆಕ್ಸ್ಟ್ ಯಾವುದೇ ವಿಧವಾದ ಆಕ್ಸಿಡೆಂಟ್ಸ್ ಅಲ್ಲೂ ಪೈಲಟ್ ಹೆಸರೇ ಹೇಳಲ್ಲ. ನನಗ್ ತಿಳಿದಂಗೆ ಪೈಲಟ್ ಮತ್ತೆ ಅಲ್ಲಿದ್ದ ಕ್ರೂ ಹೆಸರು ಯಾವ ದೇಶದಲ್ಲೂ ಹೇಳಲ್ಲ. ನಮ್ಮ ದೇಶದಲ್ಲಿ 10 ನಿಮಿಷದಲ್ಲಿ ಬಂದ್ಬಿಡ್ತು ಪೈಲಟ್ ಯಾರು, ಪೈಲಟ್ ಹೆಸರೇನು, ವಾಟ್ ಈಸ್ ದ ಟ್ರಾಮಾ ದೇರ್ ಫ್ಯಾಮಿಲಿ ಗೋಸ್.
ಇದನ್ನ ಆದಾಗ ಒಂದು ಟ್ರಾಮಾ ಸೆಂಟರ್ಸ್ ಅಂತ ಎಲ್ಲಾ ದೇಶದಲ್ಲೂ ಇರುತ್ತೆ. ನಮ್ಮಲ್ಲಿ ಆ ಟ್ರಾಮಾ ಸೆಂಟರ್ ಇಲ್ಲ. ಒಂದು ಆನ್ಲೈನ್ ಕೊಟ್ಬಿಟ್ಟು ಅದರಲ್ಲೇ ನೀವು ಫೋನ್ ಮಾಡಿ ಕೇಳ್ಕೋಬಹುದು. ಈ ತರ ಅಟ್ಲೀಸ್ಟ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ನಾವು ಎಸ್ಟಾಬ್ಲಿಷ್ ಮಾಡಬೇಕು. ಸುಮ್ಮನೆ ನಾವು 1.4 ಬಿಲಿಯನ್ ಬರೀ ಏರ್ಪೋರ್ಟ್ಗಳು ಜಾಸ್ತಿ ಮಾಡ್ಕೊಂಡು ಹೋಗೋದಲ್ಲ. ಅದರಲ್ಲಿ ಫೂಲ್ ಪ್ರೂಫ್ ಸಿಸ್ಟಮ್ ಮಾಡೋಷ್ಟು ಮಾಡಿದ್ರೆ ಅಟ್ಲೀಸ್ಟ್ 50% ಆಫ್ ದ ಆಕ್ಸಿಡೆಂಟ್ಸ್ ಕಮ್ಮಿ ಮಾಡಬಹುದು. ಇನ್ 50% ವಿಚ್ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್, ಲೆಟ್ ಅಸ್ go line by line where we can set right. Right. Thank you, Thank you. Republican. Thank you. Okay. ರೈಟ್, ಸಮರ್ಥ ಹೆಗ್ಡೆ ಅವರಿದ್ದಾರೆ, ಹಾಗೆ ಮೋಹನ್ ಚಿತ್ತಾಳೆ ಅವರಿದ್ದಾರೆ. ಸಮರ್ಥ ಹೆಗ್ಡೆ ಹೋಗಿಂತ ಮುಂಚೆ ಫಸ್ಟ್ ರಿಯಾಕ್ಷನ್ ಮೋಹನ್ ಚಿತ್ತಾಳೆ ಅವರದ್ದು ಪಡ್ಕೊಂಡು ಬಿಡ್ತೀನಿ. ಮೋಹನ್ ಚಿತ್ತಾಳೆ ಅವರೇ, ಮೋದಿ ಅವರು ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಅದನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಮೆರಿಕಾದಿಂದ ತಜ್ಞರ ತಂಡ ಬಂದು ಪರಿಶೀಲನೆ ನಡೆಸುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಾಕಷ್ಟು ಮಂದಿ FSL ತಜ್ಞರುಗಳು ಎಲ್ಲರೂ ಬಂದು ಪರಿಶೀಲನೆ ನಡೆಸ್ತಾರೆ. ಆದರೆ ಮತ್ತೆ ಪ್ರಶ್ನೆ ಇರುವಂತದ್ದು, ಈ ಒಂದು ಹೈರೈಸ್ಗಳು ಏನು ಸುತ್ತಮುತ್ತ ಇದ್ವು ಅದೊಂದು. ಈಗಾಗಲೇ ಸಮರ್ಥ ಹೆಗ್ಡೆ ಅವರು ಕೂಡ ಹೇಳ್ತಾ ಇದ್ರು, ಹಿಂದೆ US ಅಲ್ಲಿ ಸಂಭವಿಸಿದಂತ ಒಂದು ಘಟನೆಯಲ್ಲಿ ಸೇಫ್ ಲ್ಯಾಂಡಿಂಗ್ ಮಾಡಿದ್ರು ಅಂತ. ಅಲ್ಲಿ ಬಿಲ್ಡಿಂಗ್ಸ್ ಇರ್ಲಿಲ್ಲ, ಖಾಲಿ ಜಾಗ ಇತ್ತು ಹಂಗಾಗಿ ಅಂತ. ಇಲ್ಲಿ ಜಾಗ ಇಲ್ಲದೆ ಆ ಬಿಲ್ಡಿಂಗ್ ಹೊಡೆದಿದೆ, ಜೀವಗಳು ಹೋದ್ವು ಅಂತ. ನೀವ್ ಹೇಗೆ ನೋಡ್ತೀರಿ ಇಡೀ ಘಟನೆಯನ್ನ, ಮೋಹನ್ ಚಿತ್ತಾಳೆ ಸರ್? ಮೇಡಮ್ ನೋಡಿ, ಇಫ್ ಐ ಆಮ್ ನಾಟ್ ರಾಂಗ್, ನಿನ್ನೆ ನಿಮ್ ಜೊತೆನೆ ನಾನು ಚರ್ಚೆ ಮಾಡಿದ್ದೆ ಸಂಜೆ. 4-5 ಆಂಗಲ್ ನಲ್ಲಿ ನಾನು ಇದು ಕಾಣ್ತಾ ಇದೆ. ಆದ್ರೆ ಬಿಗ್ಗೆಸ್ಟ್ ಆಂಗಲ್ ನಾನು ಕಾಣ್ತಾ ಇರೋದು ಇದರಲ್ಲಿ ಸಬೋಟೇಜ್ ಆಂಗಲ್ ನನಗೆ ಎದ್ದು ಕಾಣ್ತಾ ಇದೆ. ಇದು ನೋಡಿ, ನಾವು ಪಾಕಿಸ್ತಾನ, ಯುಕ್ರೇನ್ ಅಂತ ಸಣ್ಣ ಸಣ್ಣ ಕಂಟ್ರಿಗಳು ಅವರು ದೊಡ್ಡ ದೊಡ್ಡ ಕಂಟ್ರಿಗಳ ಜೊತೆ ಯುದ್ಧ ಆಡ್ತಾರೆ, ನಮ್ಮ ಶಸ್ತ್ರಾಸ್ತ್ರಗಳನ್ನ ಉಪಯೋಗ ಮಾಡ್ತಾರೆ. ನನಗೆ ಬಂದ ಒಂದು ವಿಚಾರ ಅಂದ್ರೆ ಇಟ್ ಈಸ್ ಎ ವಾರ್ ಆಫ್ ಕ್ಯಾಶ್ ಫ್ಲೋ. ನೋಡಿ, ಏರ್ ಇಂಡಿಯಾ ಈಸ್ ದ ಓನ್ಲಿ, ಮುಂಚೆ ಜೆಟ್ ಏರ್ವೇಸ್ ಇತ್ತು, ಜೆಟ್ ಏರ್ವೇಸ್ ಹೋದ್ಮೇಲೆ ಏರ್ ಇಂಡಿಯಾ ಈಸ್ ದ ಓನ್ಲಿ ಏರ್ಲೈನ್ ಇನ್ ದ country which flows for 19 hours, 20 hours, and directly the flight goes to ಯುರೋಪಿಯನ್ ಕಂಟ್ರೀಸ್, ಅಮೆರಿಕಾ, ಆಸ್ಟ್ರೇಲಿಯಾ ಮತ್ತೆ ಬೇರೆ ಬೇರೆ ಕಡೆ ಹೋಗ್ತಿದ್ವು. ಸಣ್ಣ ಆಮೇಲೆ ಇಂಡಿಗೋ ಅಂತವು ಎಲ್ಲ ಫ್ಲೈಟ್ಸ್ ಏನಿದಾವಲ್ಲ ಅವು ಇನ್ ಬಿಟ್ವೀನ್ ಒಂದು ಸ್ಟಾಪ್ ಓವರ್ ಮಾಡಿ ಆಮೇಲೆ ಮುಂದೆ ಅದು ಕತಾರ್ ಏರ್ವೇಸ್ ಇಲ್ಲ ಇತಿಹಾದ್ ಏರ್ವೇಸ್ ಇವೆಲ್ಲ ಮಿಡಲ್ ಈಸ್ಟ್ ಲಿಂದ ಮುಂದೆ ಅದು ಅಮೆರಿಕಾ, ಯುರೋಪ್ ಎಲ್ಲ ಹೋಗ್ತಾ ಇತ್ತು. ಈ 2009 ವಾಪರಿಸ್ತಾ ಇರೋ ಜೆಟ್ ಲೈನರ್, ಇದು ಏನ್ ಡ್ರೀಮ್ ಲೈನರ್ ಏರ್ಕ್ರಾಫ್ಟ್ ಇದೆ, ಇದು ಸಡನ್ ಆಗಿ 2 ಇಂಜಿನ್ ಫೇಲ್ ಆಗಿ ಆ ನಂತರ ಬರ್ಡ್ ಹಿಟ್ ಆಗಿದೆ. ಅದೆಲ್ಲ DGCA ರಿಪೋರ್ಟ್ ನಲ್ಲಿ ಬರ್ತದೆ, ನನ್ನ ಆಂಗಲ್ ಕೂಡ ಬರಬಹುದು. ಆದ್ರೆ ಭಾರತ ದೇಶದ ಏರ್ಪೋರ್ಟ್ ನಲ್ಲಿರುವ ಫುಟ್ಫಾಲ್ಗಳು ಎಷ್ಟು ಮಟ್ಟಿಗೆ ಆಗಿತ್ತು. ಆಮೇಲೆ ನೋಡಿ, ಇನ್ನೊಂದು ಇಂಪಾರ್ಟೆಂಟ್, ಅಹಮದಾಬಾದ್ ಟು ಲಂಡನ್ ಏನು ಇದೆಲ್ಲ, ಅದು ಆ ಏನು ರೂಟ್ ಇದೆ, ಇಟ್ ಈಸ್ ದ ವೆಲ್ದಿಯೆಸ್ಟ್ ರೂಟ್. ಡಾಕ್ಟರ್ಸ್ ಇದಾರೆ, ಆರ್ಕಿಟೆಕ್ಟ್ಸ್ ಇದಾರೆ, ಅಟೆಂಡರ್ಸ್, ಅದನ್ನು ನೀವೆಲ್ಲ ನಿನ್ನೆ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡಿ. ಹಿಂಗಿದ್ದಾಗ ಇಂಡಿಯನ್ ಎಕನಾಮಿಗೆ ಹೆಂಗೆ ಹೊಡೆತ ಕೊಡಬೇಕು, ಅದಾದ ನಂತರ ಟೂಲ್ ಕಿಟ್ ಗ್ಯಾಂಗ್ ಏನೀಗ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ ನಮ್ಮ ದೇಶ.